ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಹೊಸ ವರ್ಷದ ಮೊದಲ ದಿನ ಹಿನ್ನೆಲೆ ಘಾಟಿ ಸುಬ್ರಹ್ಮಣ್ಯದತ್ತ ಭಕ್ತರಾದಟ್ಟು ಬೆಳಗ್ಗೆಯಿಂದಲೇ ಘಾಟಿ ಸುಬ್ರಹ್ಮಣ್ಯಕ್ಕೆ ಆಗಮಿಸುತ್ತಾ ಇರುವ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಭಕ್ತರಿಂದ ಸ್ವಾಮಿಯ ದರ್ಶನ. ನರಸಿಂಹ ಸಮೇತ ಸುಬ್ರಹ್ಮಣ್ಯನ ದರ್ಶನ ಪಡೆಯುತ್ತಿರುವ ಸಾವಿರಾರು ಜನ ಭಕ್ತರ ಆಗಮನಕ್ಕಾಗಿ ದೇವಸ್ಥಾನದ ಬಳಿ ವಿಶೇಷ ಸರತಿ ಸಾಲಿನ ವ್ಯವಸ್ಥೆ. ಬಂದ ಭಕ್ತರಿಗೆ ಘಾಟಿ ಸುಬ್ರಹ್ಮಣ್ಯ ಪ್ರಾಧಿಕಾರದಿಂದ ತೀರ್ಥ ಪ್ರಸಾದ ವ್ಯವಸ್ಥೆ. ಬೆಳಗ್ಗೆ 5 ಗಂಟೆಯಿಂದಲೇ ನರಸಿಂಹ ಸಮೇತ ಸುಬ್ರಹ್ಮಣ್ಯನಿಗೆ ಹಾಲಿನ ಅಭಿಷೇಕ ಮತ್ತು ಪೂಜೆ ನಡೆಯಿತು. ದೇವರ ದರ್ಶನ ಪಡೆದು ಇಷ್ಟಾರ್ಥ ಸಿದ್ಧಿಗೆ ಭಕ್ತರಿಂದ ಪ್ರಾರ್ಥನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ. ಬ್ಯೂರೋ ರಿಪೋರ್ಟ್ ಯಲಿಯೂರು ರಾಧಾಕೃಷ್ಣ, ಪ್ರಶಾ ಪವರ್ ಟಿವಿ, ದೇವನಹಳ್ಳಿ. ಭಕ್ತರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತು ಹೊಸ ವರ್ಷದ ಪ್ರಯುಕ್ತ ಘಾಟಿ ಸುಬ್ರಹ್ಮಣ್ಯ ಬೆಂಗಳೂರು ಸುತ್ತಮುತ್ತಲಿನ ಜನಕ್ಕೆ ಇದೊಂದು ಪವರ್ಫುಲ್ ದೇವಸ್ಥಾನ ಮತ್ತು ಪ್ರಖ್ಯಾತವಾದ ದೇವಸ್ಥಾನ. ಭಕ್ತಾದಿಗಳು ಬೆಳಗ್ಗೆಯಿಂದ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾ ಇದ್ದಾರೆ ದೇವರ ದರ್ಶನ ಪಡೀಲಿಕ್ಕಂತ. ಬೆಳಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಮಾನ್ ಕೆ.ಎಚ್. ಮುನಿಯಪ್ಪ ಸಾಹೇಬರು ಸಹ ಬಂದು ದೇವರ ದರ್ಶನ ಮಾಡಿಕೊಂಡು ಹೋದರು. ಈಗ 50 ರೂಪಾಯಿ ವಿಶೇಷ ದರ್ಶನದ ಕ್ಯೂ ಒಂದು ಸಪ್ರೇಟ್ ಮಾಡಿದ್ದೀವಿ. ಧರ್ಮದರ್ಶನದ ಒಂದು ಕ್ಯೂ ಇದೆ. ಹಿರಿಯ ನಾಯಕರಿಗೆ, ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಅಂಗವಿಕಲರಿಗೆ ಅಂತ, ದಿವ್ಯಾಂಗರಿಗೆ ಅಂತ ಒಂದು ನೇರ ದರ್ಶನಕ್ಕೆ ಬಿಡ್ತಾ ಇದ್ದೀವಿ. ಜನ ದರ್ಶನ ಮಾಡ್ತಾ ಇದ್ದಾರೆ. ದರ್ಶನ ಆದಂಥವ್ರಿಗೆ ಸಹ ಪ್ರಸಾದದ ವ್ಯವಸ್ಥೆ, ನಿರಂತರವಾಗಿ ಪ್ರಸಾದ ವ್ಯವಸ್ಥೆ ಇದೆ. ಪ್ರಸಾದ ವ್ಯವಸ್ಥೆ ನಡೀತಾ ಇದೆ. ಎಲ್ಲರೂ ಪ್ರಸಾದ ತಗೊಂಡು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಅಂದ್ರೆ ಸರ್, ಈಗ ಈ ಬಾರಿ ಎಷ್ಟು ಜನ ನಿರೀಕ್ಷೆ ಇದೆ? ಜಾತ್ರೆಯಿಂದ ಸಹ ಒಂದೇ ಸಮಯ ಕ್ರೌಡ್ ಬರ್ತಾನೆ ಇದೆ. ಈಗ ಯಾವ ರೀತಿ ಸರತಿ ಸಾಲುಗಳು ನಾವು ದಿನಾಂಕ 25ನೇ ತಾರೀಕು ನಡೆದ ಜಾತ್ರಾ ಮಹೋತ್ಸವದಲ್ಲಿ ಏನು ವ್ಯವಸ್ಥೆ ಮಾಡಿದ್ವೋ ಅಷ್ಟೇ ಜನಕ್ಕೆ ಇವತ್ತು ಸಹ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ರಥೋತ್ಸವ ಒಂದಿಲ್ಲ ಅನ್ನೋದು ಬಿಟ್ಟರೆ ಅಷ್ಟು ಹೆಚ್ಚು ಕಡಿಮೆ ಅಷ್ಟೇ ಜನ ಇವತ್ತು ಫ್ಲೋ ಇದೆ. ಅಷ್ಟು ಜನಕ್ಕೂ ಆಗೋಷ್ಟು ವ್ಯವಸ್ಥೆನೂ ಮಾಡ್ಕೊಂಡಿದ್ದೀವಿ. ಅಂದರೆ ಸರ್, ಬೆಳಗ್ಗೆಯಿಂದಲೂ ಸಹ ಪೂಜೆ ಕೈಗಳು ಯಾವ ರೀತಿ ಇದೆ ಮತ್ತು ಪ್ರಸಾದ ವ್ಯವಸ್ಥೆ ಯಾವ ರೀತಿ ಮಾಡಿದೆ? ಬಫೆ ಸಿಸ್ಟಮ್ ಎಲ್ಲ ಬಫೆ ಸಿಸ್ಟಮ್ ಮಾಡಿದ್ದೀವಿ. ಇವತ್ತು ಬಡ್ಸೋಕ್ಕಾಗಲ್ಲ ಅಂತ, ಟೇಬಲ್ಗೆ ಬಡ್ಸೋಕ್ಕಾಗಲ್ಲ ಅಂತ, ಜನರ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿರೋದ್ರಿಂದ ಬಫೆ ಸಿಸ್ಟಮ್ ಮಾಡಿದ್ದೀವಿ. ಬಂದವರಿಗೆಲ್ಲ ಸಹ ಬಫೆ ಸಿಸ್ಟಮ್. ದರ್ಶನ ಮಾಡಿದ ಪ್ರತಿಯೊಬ್ಬರಿಗೂ ಸಹ, ದರ್ಶನ ಮಾಡದೇ ಇದ್ದರೂ ಪ್ರತ್ಯೇಕವಾದ ದ್ವಾರ ಇದೆ. ಅಲ್ಲೂ ಬಂದು ಇಲ್ಲಿ ಬಂದು ನಾಗರಿಕರಿಗೆ ಹಾಲು ಎತ್ತು ಹೋಗುವಂಥವ್ರಿಗೂ ಸಹ ಪ್ರಸಾದ ಕೊಡುವಂಥ ವ್ಯವಸ್ಥೆ ಇದೆ. ಸರ್, ಈಗ ಸಾಕಷ್ಟು ಜನ 50 ರೂಪಾಯಿ ಇನ್ನೂ ಹೆಚ್ಚಿನ ಹಣ ತಗೊಂಡು ಬೇರೆ ದರ್ಶನಕ್ಕೆ ಬೇರೆ ಸಾಲು ಮಾಡಬೇಕು ಅಂತ ಒತ್ತಾಯ ಸಾಕಷ್ಟು ಮಾಡ್ತಾನೆ ಇದ್ದಾರೆ ಸರ್. ಹೌದು, ಇದ್ರ ಬಗ್ಗೆ ಏನಾದರೂ ಇದು ಆ ಥರ ಬೇಡಿಕೆ ಇದೆ. ಅದು 3ನೇ ಸಾಲ ಅಂದರೆ ಧರ್ಮದರ್ಶನ 50 ರೂಪಾಯಿ ಮತ್ತು ಇನ್ನೊಂದು ಹೆಚ್ಚಿನ ದರ ಕೊಡೋಕೆ ಸಿದ್ಧ ಇದ್ರೂ ಸಹ ಅದಕ್ಕೊಂದು ಪ್ರತ್ಯೇಕವಾದ ಕ್ಯೂ ಮಾಡಬೇಕಾಗ್ತದೆ. ತಮಗೆ ಎಲ್ಲ ನೋಡಿದ್ದೀರ, ಗರ್ಭಗುಡಿ ಭಾಳ ಚಿಕ್ಕದಾಗಿದೆ. ಈ 3 ಕ್ಯೂ ಒಟ್ಟಿಗೆ ಹೋಗಿ ಅಲ್ಲಿ ಸೇರಿದಾಗ ಬಾಟ್ಲ್ ನೆಕ್ ಆಗ್ತದೆ. 3 ಕ್ಯೂ ಅಲ್ಲಿ ಹೋದಾಗ ನಮಗೆ ಸಮಸ್ಯೆ ಆಗ್ತದೆ. ನಮಗೆ ಅಲ್ಲಿ ನಿಭಾಯಿಸೋಕ್ಕಾಗೋದು 2 ಕ್ಯೂ ಅಷ್ಟು ಜನ ಮಾತ್ರ ನಿಭಾಯಿಸೋಕ್ಕೆ ಸಾಧ್ಯ ಇದೆ.